ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕನ್ನಡಿಗರ ಮೇಲೆ ತಮಿಳಿಗರು ದೌರ್ಜನ್ಯ ಮೆರೆದಿದ್ದಾರೆ. ಟಿಟಿ ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾರೆ ತಮಿಳಿಗರು. ವೈಟ್ ಫೀಲ್ಡ್ ನಿಂದ ಕೃಷ್ಣಗಿರಿಗೆ ಬಾಡಿಗೆಗೆ ಹೋಗಿದ್ದಂತ ಸಂದರ್ಭದಲ್ಲಿ ಹಲ್ಲೆ ಆಗಿದೆ. ಮುನೇಶ್ವರ ದೇವಸ್ಥಾನಕ್ಕೆ ಬಾಡಿಗೆಗೆ ಚಾಲಕ ರಾಮು ಅವರು ಹೋಗಿರ್ತಾರೆ. ಹೋಟೆಲ್ನಲ್ಲಿ ಚೇರ್ ವಿಚಾರವಾಗಿ ಒಂದು ಗಲಾಟೆ ನಡೆದಿರುತ್ತೆ. ಟಿಟಿಯಲ್ಲಿದ್ದಂತಹ ಪ್ರಯಾಣಿಕರು ಮತ್ತು ತಮಿಳಿಗರ ನಡುವೆ ಉಂಟಾದಂತ ಗಲಾಟೆ ಇದು. ಮಾತಿಗೆ ಮಾತು ಬೆಳೆದು ಹೋಟೆಲ್ ಬಳಿಯೇ ಹೊಡೆದಾಟ ಆಗಿದೆ. ಬಳಿಕ ಅತ್ತಿಬೆಲೆ ಟೋಲ್ ಬಳಿ ಟಿಟಿ ವಾಹನವನ್ನ ಅಡ್ಡಗಟ್ಟಿ ದಾಂಧಲೆ ಮೆರೆದಿದ್ದಾರೆ ತಮಿಳಿಗರು. ಟಿಟಿ ವಾಹನದ ಗ್ಲಾಸ್ ಅನ್ನ ಪುಡಿ ಮಾಡಿದ್ದಾರೆ. ರಾಡ್ ಮತ್ತು ಕಲ್ಲು ದೊಣ್ಣೆಗಳಿಂದ ಹಲ್ಲೆಯನ್ನ ನಡೆಸಿದ್ದಾರೆ. ವಾಹನ ಚಾಲಕ ರಾಮಕೃಷ್ಣನ ಮೇಲೆ ಈ ಗ್ಯಾಂಗ್ ಹಲ್ಲೆ ನಡೆಸಿರೋದು. ಟಿಟಿ ಚಾಲಕರಿಗೆ ಕನ್ನಡ ಸಂಘಟನೆಗಳು ಸಾಥನ್ನ ಕೊಟ್ಟಿದೆ. ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಸದ್ಯ 5 ಮಂದಿ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಲೇಡೀಸ್ ಮಾತ್ರ ಹೋಗ್ರಿ, ಲೇಡೀಸ್ ಮಾತ್ರ ಹೋಗ್ಬೇಕು, ಲೇಡೀಸ್ ಮಾತ್ರ ಹೋಗ್ರಿ. ಅಲ್ಲೇ ಕುತ್ಕೋತಿ ಕಮ್ಮಿ ಹೋಗ. ಲೇಡೀಸ್ ಮಾಮ್ పంపించా ಲೇಡೀಸ್ ಮಾತ್ರ ಅಂಚೂರ ಲಾಕೊಂಡ್ರೆ ಅವಡಂಗ ಲಾಕೊಂಡ್ ನಾವೇನ್ ಮಾಡಿದ್ರಣ ಏನು ತಪ್ಪಿಲ್ಲ. ನಾವು ದೇವಸ್ಥಾನಕ್ಕೆ ತಂದ್ಬಿಟ್ಟು ಕರ್ಕೊಂಡೋಗಿದ್ವಿ, ಬಾಡಿಗೆಗೆ ಅಂತ ಬಂದಿದ್ರು. ಆ ಎಣ್ಣದೇನು ತಪ್ಪಿಲ್ಲ. ಅವ್ರೇನೋ ಜಗಳ ಮಾಡ್ಕೊಂಡು ನಡಿ ರೋಡಲ್ಲಿ ಕರ್ಕೊಂಡೋಗಿ ಟೋಲಲ್ಲೆಲ್ಲ ಅಲ್ಲಿ ಟೋಲ್ ಹತ್ರ ಎಲ್ಲ ಹೊಡೆದ್ಬಿಟ್ಟು ಆ ಎಣ್ಣ ಅಲ್ಲೇ ಕೈ ನೋಡಿಸಿ ಹೋಗೋ ಥರ ಎಲ್ಲ ಮಾಡಿ ಈ ಥರ ಏಟೆಲ್ಲ ಮಾಡಿದ್ದಾರೆ. ಪ್ಲೀಸ್ ಏನಾದರೂ ನೋಡಿ ಅಣ್ಣ ಹೆಂಗ್ ಹೊಡೆದಿದ್ದಾರೆ. ಇಲ್ಲಿ ಟೋಲಿಂದ ಅಟ್ಟಾಡ್ಸ್ಕೊಂಡ್ಬಂದು ನಂದೇನು ತಪ್ಪೇ ಇಲ್ಲ. ನಮ್ಮ ಕಸ್ಟಮರ್ ಏನೋ ಜಗಳಾಡಿದಕ್ಕೆ ನನಗೆ ಹೆಂಗ್ ಹೊಡೆದವ್ರಣ್ಣ ಹೇಳ್ತಾ ಇದ್ದೀನಿ. ಕಾಲು ಮುಗಿಯೋಕ್ಕೂ ಹೋದೆ. ಎಣ್ಣದೇನು ತಪ್ಪಿಲ್ಲ. ನಾವು ನನ್ನ ಮಗ ಸಣ್ಣ ಭಾನುವಾರ ಬೆಳಗ್ಗೆ ಮಕ್ಕ ನೋಡ್ಲಿಲ್ಲ ಅಣ್ಣ. ನಾನು ಟ್ರಿಪ್ ಹೋಗ್ತಾ ಇದ್ದೀನಿ ಅಂದ್ರೆ ಹುಷಾರಪ್ಪ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬಂದೆ ನಾನು. ಆಯ್ತು ಮಮ್ಮಿ ಅಂದ. ಅಂದಮೇಲೆ ಸಾಯಂಕಾಲ ಮಧ್ಯಾಹ್ನ ಫೋನ್ ಮಾಡಿದ್ರೆ ಅಮ್ಮ ಮುಂಜಾನೆ ನಾಷ್ಟ ತಿಂದಿಲ್ಲ, ಇವಾಗ ತಿಂತಾ ಇದ್ದೀನಿ ಊಟ ಅಂದ. ಆಯ್ತಪ್ಪ ರೂಟ್ ಹುಷಾರ, ಅವರು ಕುಡ್ದವ್ರು ಇರ್ತಾರೆ ಗಾಡಿಯಲ್ಲಿ, ಬಿಸಿ ನಿಧಾನ ಅಂತ ಹೇಳಿದ್ದೀನಿ ಅಣ್ಣ. ಆಮೇಲೆ ತಿರುಗಿ ಸಾಯಂಕಾಲ ಊಟ ಮಾಡಿ ಫೋನ್ ಮಾಡೋದ್ರೊಳಗೆ ನ್ಯಾಯ ಫೋನ್ ಎತ್ತಲಿಲ್ಲ. ಅಮ್ಮ ನನ್ನ ಸಾಯಿಸ್ತಾರ, ಅಮ್ಮ ನನ್ನ ಸಾಯಿಸ್ತದಾರ ಇಲ್ಲಿ, ಅದು ಯಾವುದು ಬಸ್ಸೂರ ಹತ್ರ ಸಾಯಿಸ್ತಾರ ಮಮ್ಮಿ ಅಂದ ನನ್ನ ಮಗ. ಅಂದಾಗ ನಾನು ರಾತ್ರಿಯಿಂದ ನನ್ನ ಜೀವನ ಸಾಯ್ಬೇಕು. ಎಷ್ಟು ಜನ ಇದ್ರೆ ಪ್ರಾಣ ಒಬ್ರು ಕಾಪಾಡೋರು ಬರ್ಲಿಲ್ಲ ಅಲ್ಲಿ. ನನ್ನ ಮಗ ನಿನ್ನೆ ಟೋಪಲ್ಲೆಲ್ಲ ಎಲ್ಲೆಲ್ಲ ಎಳ್ಕೊಂಡು ಹೋಗ್ತಾ ಇದಾರಂತ ಮಗನ್ನ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್, ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಅಂಬರೀಶ್, ಯಾವ ವಿಚಾರಕ್ಕೆ ಗಲಾಟೆ ಶುರು ಆಯ್ತು? ಜೊತೆಗೆ ಅಟ್ಯಾಕ್ ಅವರನ್ನ ಹಿಂಬಾಲಿಸ್ಕೊಂಡು ಬಂದು ಚೇಸ್ ಮಾಡ್ಕೊಂಡು ಬಂದು ಹಲ್ಲೆ ಮಾಡುವಂತ ವಿಚಾರ ಏನಾಗಿತ್ತು? ಸದ್ಯ 5 ಮಂದಿಯನ್ನು ವಶಕ್ಕೆ ಪಡೆದಿದ್ದಾರಲ್ಲ, ಡೀಟೇಲ್ಸ್ ಏನಿದೆ? ಹೌದು ಪ್ರಭು, ರಾಜ್ಯ ಗಡಿಭಾಗ ಅತ್ತಿಬೆಲೆಯಲ್ಲಿ ತಮಿಳುನಾಡಿನ ಕೆಲ ಪುಂಡರು ಗುಂಡಾಗಿರಿಯನ್ನ ನಡೆಸಿರುವಂತದ್ದು. ಟಿಟಿ ವಾಹನವನ್ನ ಅಡ್ಡಗಟ್ಟಿ ರಾಡ್ಗಳು ಮತ್ತೆ ಕಲ್ಲುಗಳಿಂದ ಹೊಡೆದು ಟಿಟಿ ವಾಹನವನ್ನ ಜಖಂ ಮಾಡ್ತಾರೆ. ಜೊತೆಗೆ ಟಿಟಿ ವಾಹನದ ಚಾಲಕ ರಾಮಕೃಷ್ಣ ಏನಿದ್ದಾನೆ, ಈತನ ಮೇಲೆ ಗಂಭೀರ ಮಾರಣಾಂತಿಕವಾಗಿ ಹಲ್ಲೆ ನಡೆಸುವಂತದ್ದು. ಈತ ಏನಂತಂದ್ರೆ ರಾಮಕೃಷ್ಣ ಟಿಟಿ ವಾಹನ ಚಾಲಕ ಏನಿದ್ದಾನೆ, ಈತ ವೈಟ್ ಫೀಲ್ಡ್ ನಿಂದ ಕೃಷ್ಣಗಿರಿಯ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಾಡಿಗೆಗೆ ಪ್ಯಾಸೆಂಜರ್ಸ್ ನ ಕರೆದುಕೊಂಡು ಹೋಗ್ತಾನೆ. ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಪ್ಯಾಸೆಂಜರ್ಸ್ ಏನಿದ್ದಾರೆ ಆ ಒಂದು ಟಿಟಿ ವಾಹನದಲ್ಲಿ ಹೋಗಿದ್ದಂತವ್ರು ಅವರು ಹೋಟೆಲ್ ನಲ್ಲಿ ಕುಳಿತುಕೊಂಡು ಊಟ ಮಾಡ್ತಿದ್ದ ಸಂದರ್ಭದಲ್ಲಿ ಈ ತಮಿಳುನಾಡಿನವರು ಮತ್ತೆ ಈ ಒಂದು ಟಿಟಿ ವಾಹನದಲ್ಲಿ ಇದ್ದವರ ಜೊತೆಗೆ ಕಿರಿಕ್ ಆಗ್ತದೆ. ಒಂದು ಚೇರ್ ನಲ್ಲಿ ಕುಳಿತುಕೊಳ್ಳುವಂತಹ ಚೇರ್ ವಿಚಾರವಾಗಿ ಒಂದು ಕಿರಿಕ್ ಆಗ್ತದೆ. ಇದು ಅಲ್ಲಿ ಗಲಾಟೆಯ ಸ್ವರೂಪಕ್ಕೆ ತಿರುಗುವಂತದ್ದು. ಅಲ್ಲಿ ಮಾತಿನ ಚಕಮಕಿಯಾಗಿ ಹೊಡೆದಾಟವನ್ನ ಮಾಡ್ಕೋತಾರೆ. ಜೊತೆಗೆ ಅಲ್ಲಿಂದ ಏನಂತಂದ್ರೆ ಟಿಟಿ ವಾಹನದಲ್ಲಿ ರಾಜ್ಯದತ್ತ ಅತ್ತಿಬೆಲೆ ಮಾರ್ಗವಾಗಿ ಬರುವಂತ ಸಂದರ್ಭದಲ್ಲಿ ಹಿಂಬಾಲಿಸಿಕೊಂಡು ಕಾರ್ನಲ್ಲಿ ಬಂದಂತಹ ಸುಮಾರು ಒಂದು 5ಕ್ಕೂ ಹೆಚ್ಚು ಜನರ ತಂಡ ಏನಿದೆ ತಮಿಳುನಾಡಿನವರು, ಇವರು ಟಿಟಿ ವಾಹನವನ್ನ ಅತ್ತಿಬೆಲೆಯ ಟೋಲ್ ಬಳಿ ಅಡ್ಡಗಟ್ತಾರೆ. ಅತ್ತಿಬೆಲೆ ಟೋಲ್ ಬಳಿ ಟಿಟಿ ವಾಹನಕ್ಕೆ ರಾಡು ಮತ್ತೆ ಕಲ್ಲಿನಿಂದ ಜಖಂ ಮಾಡುವಂತದ್ದು. ಜೊತೆಗೆ
ಅಲ್ಲಿ ಏನಂತಂದ್ರೆ ರಾಮಕೃಷ್ಣ ಏನ್ ಚಾಲಕ ಇದ್ದಾನೆ ಈತನನ್ನ ಎಳೆದುಕೊಂಡು ರಸ್ತೆಗೆ ಏನು ಹಿಗ್ಗಾಮುಗ್ಗ ಏನು ಹಲ್ಲೆಯನ್ನ ಮಾಡಿರುವಂತದ್ದು ಈ ಎಲ್ಲಾ ದೃಶ್ಯಗಳು ಕೂಡ ಏನು ಟಿಟಿ ವಾಹನದ ಏನ್ ಡ್ಯಾಶ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಜೊತೆಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಅತ್ತಿಬೆಲೆ ಪೊಲೀಸರು ಕೂಡ ಐವರನ್ನ ಏನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಈ ಘಟನೆ ನಡೀತಿದ್ದಂಗ್ಲೆ ಏನು ಸಾಕಷ್ಟು ಜನ ಚಾಲಕರು ಜೊತೆಗೆ ಕರಾವೆ ಪ್ರವೀಣ್ ಶೆಟ್ಟಿ ಬಣ ಏನಿದೆ ಇವರು ಅತ್ತಿಬೆಲೆ ಪೊಲೀಸ್ ಠಾಣೆ ಬಂದು ಈ ಒಂದು ಏನು ಖಂಡನೆ ಅಂದ್ರೆ ತಮಿಳುನಾಡಿನವರು ಪದೇ ಪದೇ ಈ ರೀತಿಯಾಗಿ ಕಳೆದ ಬಾರಿ ಏನು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಮೇಲೆ ಹಲ್ಲೆ ಮಾಡ್ತಾರೆ, ಜೊತೆಗೆ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಹಿಂಗ ವಾಹನವನ್ನ ಅಡ್ಡಗಟ್ಟಿ ಹಲ್ಲೆ ಮಾಡುವಂತದ್ದು. ಬಳಿಕ ಈಗ ಏನಂತಂದ್ರೆ ಒಂದು ಪ್ರವಾಸಕ್ಕೆ ಹೋಗಿದ್ದಂತಹ ಟಿಟಿ ವಾಹನದ ಚಾಲಕ ಮತ್ತೆ ಅಲ್ಲಿ ಪ್ರವಾಸಿಗರನ್ನ ಹಲ್ಲೆ ಮಾಡುವಂತದ್ದು ಖಂಡನೀಯ ಎನ್ನುವಂತ ನಿಟ್ಟಿನಲ್ಲಿ ಅತ್ತಿಬೆಲೆ ಪೊಲೀಸರಿಗೆ ಏನು ಮನವಿ ಮಾಡಿಕೊಂಡು ಏನು ಯಾರು ಒಂದು ಹಲ್ಲೆ ನಡೆಸಿದ್ದಾರೆ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಕೂಡ ಮನವಿ ಮಾಡಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಏನು ಮಾಡಿದ್ರು ಅವರೆಲ್ಲರೂ ಬಂದ್ಬಿಟ್ಟು ನನಗೆ ಮಕ್ಕ ಮೂತಿ ಎಲ್ಲ ಹೊಡೆದಾಕಿ ಹಲ್ಲೆಗಳೆಲ್ಲ ಇದು ಮಾಡಿ ಕೈ ಹೊಡೆದು ಇಲ್ಲಿ ಒಳಗಡೆ ನನ್ನ ಟಿ ಡ್ರೈವರ್ ಸರ್, ನಂದು KA03AN 5381 ನನ್ನ ಗಾಡಿ ನಂಬರು. ಬಾಡಿಗೆ ಬಂತು ಅಣ್ಣ ಒಂದು ಹೊಸಕೋಟೆಯಿಂದ ಕೃಷ್ಣಗಿರಿಗೆ ಬಾಡಿಗೆ ಬಂತು. ಹೋಗಿದೆ ಸರ್ ಕೃಷ್ಣಗಿರಿಗೆ ಬಾಡಿಗೆ ಹೋದಾಗ ಕಸ್ಟಮರ್ಗೂ ಮತ್ತು ಅಲ್ಲಿರೋ ಲೋಕಲ್ಗಳಿಗೆ ಜಗಳ ಆಗೈತೆ. ಆದ್ದರಿಂದ ಅವರು ಅದಕ್ಕೆ ನಾವೇನು ಮಾಡಿದ್ರೆ ಅಲ್ಲಿಂದ ಟಿ ಎತ್ಕೊಂಡು ನಾವು ಬರ್ತಾ ಇರ್ಬೇಕಾದ್ರೆ ಒಂದೆರಡು ಜನ ಫಾಲೋ ಮಾಡಿದ್ರು. ಅದಾದಮೇಲೆ ಏನಾಯಿತು, ಮತ್ತೆ ಒಂದು ಟೋಲಿಂದ ಒಂದು 10 ಕಿಲೋಮೀಟ್ರ್ ಹಿಂದೆ ಒಂದು 10-15 ಜನ ಪೋಲೆಲ್ಲ ಹಿಡ್ಕೊಂಡು ನನ್ನ ಗಾಡಿಗೆ ಹೊಡೆಯೋಕೆ ಬಂದರು. ನಾನೇನು ಮಾಡಿದೆ, ಗಾಡಿ ನಿಲ್ಲಿಸ್ತೀರಾ ಸ್ಟೇಷನ್ ಕೊಡಿಲ್ಲ ಅಂತಂದು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಅತ್ತಿಬೆಲೆ ಟೋಲ್ ಹತ್ರ ಯೂಟರ್ನ್ ಹತ್ರ ಗಾಡಿ ಅಡ್ಡಾಕ್ಬಿಟ್ರು. ಒಂದು 4-5 ಜನ ಬಂದು ಗಾಡಿನ ಅಡ್ಡಾಕ್ಬಿಟ್ರು. ಅವಾಗ ಗಾಡಿ ನಿಲ್ಲಿಸಿದಾಗ ಏನು ಮಾಡಿದ್ರು, ಅವರೆಲ್ಲರೂ ಬಂದ್ಬಿಟ್ಟು ನನಗೆ ಮಕ್ಕ ಮೂತಿ ಎಲ್ಲ ಹೊಡೆದಾಕಿ ಹಲ್ಲೆಗಳೆಲ್ಲ ಇದು ಮಾಡಿ ಕೈ ಹೊಡೆದು ಇಲ್ಲಿ ಒಳಗಡೆ